ಬೆಂಗಳೂರಿಗರೇ ಅಥವಾ ಇಡೀ ಬೆಂಗಳೂರೇ ಬೆಚ್ಚಿ ಬೀಳಿಸುವಂತಹ ಲ್ಯಾಂಡ್ ದೋಖಾ ಸ್ಟೋರಿ. 3 ರಾಧಾ ಗ್ಯಾಂಗ್ಗಳು ಕೇಸ್ ಆಗಿರೋ 3 ಗ್ಯಾಂಗ್ಗಳಿಗೂ ಗೊತ್ತು ಇದು ಒರಿಜಿನಲ್ ಅಲ್ಲ ಅಂತ. ಆದ್ರೂ ನಂಬಳಿ ಒರಿಜಿನಲ್ ರಾಧಾ ಅಂತ ಹೇಳಿ ಕಥೆ ಕಟ್ತಾ ಇದ್ದಾರೆ ಈ ಗ್ಯಾಂಗ್ನವರು. ಕೆಲ ದಾಖಲೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ರಾಧಾ ಗ್ಯಾಂಗ್. ಹೊಸದಾಗಿ ಇವರೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಮಾಡೋದು ಹೆಂಗೆ ಅಂತಂದ್ರೆ ಆಬ್ವಿಯಸ್ಲಿ ಕೋಟಿ ಲೆಕ್ಕಾಚಾರದಲ್ಲಿ, ನೂರಾರು ಕೋಟಿ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಯಾಕಂತಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಾವು ಕೋಟ್ಯಾಧೀಶರಾಗಬಹುದು ಅಂತ. ಈಗಾಗಲೇ ದೋಖಾ ಕೂಡ ಮಾಡ್ತಾ ಇದ್ದಾರೆ. 3 ರಾಧಾಗಳ ಸೃಷ್ಟಿ ಮಾಡಿ ದಾಖಲೆ ಮಾಡ್ಕೊಂಡಿದ್ದಾರೆ. ಸುಮಾರು 10 ವರ್ಷಗಳಿಂದಲೂ ಕೂಡ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಚೂರು ಇದು ಕ್ಲಿಕ್ ಆಗ್ಬಿಟ್ರೆ ಸಾಕು, ನೂರಾರು ಕೋಟಿಗಳ ಒಡೆಯರಾಗಬಹುದು ನಾವೆಲ್ಲ ಅಂತೇಳಿ. ಅದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ 3 ರಾಧಾ ಗ್ಯಾಂಗ್ಗಳ ಬಳಿ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಅಂತ ನಂಬಿಸ್ತಾ ಇದ್ದಾರೆ. ಯಾವುದು ಅವರಿಗೂ ಗೊತ್ತು ಇದು ಒರಿಜಿನಲ್ ಅಲ್ಲ ಅಂತ. ನೋಡಿ, ಸತ್ಯದ ತಲೆ ಮೇಲೆ ಒಡೆದಂಗೆ ಸುಳ್ಳನ್ನ ಹೇಳಿ ಯಾಮಾರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಈ ರಾಧಾ ಗ್ಯಾಂಗ್ಗಳನ್ನ ದಯವಿಟ್ಟು ನೀವು ಕೂಡ ಪತ್ತೆ ಹಚ್ಚಕ್ಕಾಗ್ಲಿಲ್ಲ ಅಂತಂದ್ರೆ ನಿಮಗೆ ಮಾಹಿತಿ ಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಕೊಟ್ಟುಬಿಡಿ. ಯಾಕಂದ್ರೆ ಎಷ್ಟು ಜನ ಬಿಲ್ಡರ್ಸ್ ಹತ್ರ ಹೋಗಿದ್ದಾರೋ ಇವರು, ಈಗಾಗಲೇ ಎಷ್ಟು ಜನ ಶ್ರೀಮಂತರ ಹತ್ರ ಹೋಗಿದ್ದಾರೋ, ಎಷ್ಟು ಜನ ವ್ಯವಹಾರವನ್ನ ಮಾಡೋದಕ್ಕೆ ಹೋಗಿದ್ದಾರೋ. 700 ಕೋಟಿನ ನಾವು ಒಂದು 500 ಕೋಟಿ ಕೊಟ್ಬಿಡ್ತೀವಿ, 600 ಕೋಟಿ ಕೊಟ್ಬಿಡ್ತೀವಿ ಅಂತಂದಾಗ ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ದುಡ್ಡಿದ್ದವರು ದೊಡ್ಡವರು ಕಡಿಮೆಗೆ ಸಿಗುತ್ತಲ್ಲ ಅಂತ ಯಾಮಾರಿ ಈ ಕಡೆ ಕೊಟ್ಟ ಅಡ್ವಾನ್ಸು ಇಲ್ಲ, ಈ ಕಡೆ ಒರಿಜಿನಲು ಇಲ್ಲ, ಹಿಂಗೆ ಪೊಲೀಸ್ ಸ್ಟೇಷನ್ಗೆ ಅಲಿಬೇಕಾಗತ್ತೆ, ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ. ಅಷ್ಟೇ ಅಲ್ಲ, ಈಗ ಚೀಟಿಂಗ್ ಕೇಸ್ನಲ್ಲೂ ಕೂಡ ಒಳಗೆ ಹೋಗಬೇಕಾಗತ್ತೆ. FIR ಮಾಡಿಸಿರುವಂತಹ 4ನೇ ರಾಧಾ ಗ್ಯಾಂಗ್ ಯಾರು ಅನ್ನೋ ಪ್ರಶ್ನೆ ಇದೀಗ. ವೆಂಕಟಪ್ಪ ಬಳಿ ಇರೋದು ಒರಿಜಿನಲ್ ರಾಧಾ ಡಾಕ್ಯುಮೆಂಟ್ಸ್ ಅನ್ನೋ ಪ್ರಶ್ನೆ. ನಿಜವಾಗ್ಲೂ ಇವರಿಗೆ ರಾಧಾರಿಂದ ಪವರ್ ಆಫ್ ಅಟಾರ್ನಿ ಆಗಿದೆಯಾ? ಇಷ್ಟು ದಿನ ಸುಮ್ಮನಿದ್ದವರು 2 ವರ್ಷಗಳಿಂದ ಆಕ್ಟಿವ್ ಆಗಿರೋದು ಯಾಕೆ? ಸುಮ್ಮನಿದ್ದು ಬಿಟ್ರು ಇಷ್ಟು ವರ್ಷ. ಈಗ ಸುಮಾರು 30 ವರ್ಷಗಳಿಂದ ಖಾಲಿ ಇರುವಂತಹ ಜಾಗಕ್ಕೆ ಯಾರು ಹೋಗ್ತಾ ಇಲ್ಲ. ಬೇರೆಯವರು ಪೊಸಿಷನ್ ಅಲ್ಲಿ ಇದ್ರು, ಇವ್ರು ಯಾಕೆ ಸುಮ್ಮನಿದ್ರು ಅನ್ನೋ ಪ್ರಶ್ನೆ. ಈ ರಾಧಾ ಗ್ಯಾಂಗ್ ಕೂಡ ಅಸಲಿಯೋ ನಕಲಿಯೋ ಪೊಲೀಸರೇ ಚೆಕ್ ಮಾಡಬೇಕು. ಮೂಲಗಳ ಪ್ರಕಾರ ಇದೂ ಕೂಡ ನಕಲಿ ಗ್ಯಾಂಗ್ ಅಂತೆ. ಯಾಕಂದ್ರೆ ಆ 3 ಗ್ಯಾಂಗ್ 10 ವರ್ಷದಿಂದ ಪಟ್ಟು ಪ್ರಯತ್ನ ಫಲ ಕೊಟ್ಟಿಲ್ಲ. ಈಗ ಹೊಸ ಒಂದು ಗ್ಯಾಂಗ್ ಬಂದಿದೆ. ಇವ್ರು ಹೇಳ್ತಿದ್ದಾರೆ ನಾವೇ ಒರಿಜಿನಲ್ಲು, ಅಂದ್ರೆ ನಮಗೆ ಪವರ್ ಆಫ್ ಅಟಾರ್ನಿ ಇದೆ, ನಾವು ಅದನ್ನ ಸೇಲ್ ಮಾಡಬಹುದು ಅನ್ನುವಂಥ ನಿಟ್ಟಲ್ಲಿ ಬಂದಿದ್ದಾರೆ. ಹಾಗಾದ್ರೆ ಇವರಾದ್ರೂ ಸತ್ಯನಾ ನಿಜಾನಾ ಅನ್ನೋ ಪ್ರಶ್ನೆ. ಇದು ಕೂಡ ಒರಿಜಿನಲ್ ಅಲ್ಲ, ಇದು ಕೂಡ ಫೇಕ್ ಅಂತ ಹೇಳ್ತಾ ಇದೆ ಮೂಲಗಳು. ಹಾಗಾದ್ರೆ ಇದನ್ನ ತನಿಖೆ ಮಾಡೋರು ಯಾರು? ಇದ್ರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು? 4ನೇ ರಾಧಾ ಗ್ಯಾಂಗ್ ಅನ್ನ ಹಿಂದಿರುವಂತಹ ಮಾಸ್ಟರ್ ಮೈಂಡ್ ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ. FIR ಕೂಡ ಈಗಾಗಲೇ ದಾಖಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಬರೋಬ್ಬರಿ 1 ಅಲ್ಲ 2 ಅಲ್ಲ 3 ಅಲ್ಲ 30 ವರ್ಷಗಳಿಂದ ಖಾಲಿ ಇದ್ದ ಜಾಗಕ್ಕೆ ಅಪ್ಪ ಇರಲಿಲ್ಲ, ಅಮ್ಮ ಇರಲಿಲ್ಲ, ಯಾರ್ದು ಅನ್ನುವಂತಹ ವಿಚಾರ ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ತೆಗೆದಾಗ ಬರೋದು ರಾಧಾ ಅನ್ನುವಂತಹ ಹೆಸರು. ಇವರು ಯಾರು, ಇವರ ಮೂಲ ಎಲ್ಲಿದ್ದಾರೆ, ಎಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಈಗಾಗಲೇ 3 ಗ್ಯಾಂಗ್ಗಳು 10 ವರ್ಷಗಳಿಂದಲೂ ಕೂಡ ನಮ್ಮ ಹತ್ರ ಒರಿಜಿನಲ್ ರಾಧಾ ಇದ್ದಾರೆ ಅಂತ ಬಂದ್ರು. ಆದ್ರೆ ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. 10 ವರ್ಷದಿಂದ ಬಹಳಷ್ಟು ಪ್ರಯತ್ನ ಪಟ್ಟರು, ಒಂದಷ್ಟು ಕೋಟಿಗಳನ್ನ ಗುಳುಂ ಮಾಡಿಕೊಂಡು ಜೈ ಅಂದ್ರು. ಆದ್ರೆ ಈಗ 4ನೇ ರಾಧಾ ಎಂಟ್ರಿ ಆಗಿ ನಾವೇ ಒರಿಜಿನಲ್ಲು, ಇವ್ರು 3 ಜನ ಡೂಪ್ಲಿಕೇಟು ಅಂತ ಬಂದಿದ್ದಾರೆ. ಹಾಗಾದ್ರೆ 4ನೇವರು ಒರಿಜಿನಲ್ ಅಲ್ಲ, ಇದೂ ಕೂಡ ಡೂಪ್ಲಿಕೇಟ್ ಅನ್ನುವಂತಹ ಸಂಶಯ ವ್ಯಕ್ತವಾಗಿದೆ. ಮೂಲಗಳ ಪ್ರಕಾರ ಇದು ಒರಿಜಿನಲ್ ಅಲ್ಲ ಅನ್ನೋದು. ಈ 4ನೇ ಗ್ಯಾಂಗ್ ಹಿಂದಿರುವಂಥವ್ರು ಯಾರು? FIR ಮಾಡಿಸಿರುವಂಥವ್ರು ಯಾರು? ಹಾಗಾದ್ರೆ ವೆಂಕಟಪ್ಪ ಬಳಿ ಇರೋದು ಒರಿಜಿನಲ್ ರಾಧಾ ಡಾಕ್ಯುಮೆಂಟ್ಸ್, ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಪವರ್ ಆಫ್ ಅಟಾರ್ನಿ ಕೊಟ್ಟಾಗ ಅವರು ಇಲ್ಲದೆ ಇರಬಹುದು, ಅಥವಾ ಅವರು ಹೊರಗಡೆ ಬರದೇ ಇರಬಹುದು, ಬೇರೆ ದೇಶದಲ್ಲಿ ಇರಬಹುದು. ಆ ಸಂದರ್ಭದಲ್ಲಿ ಪವರ್ ಆಫ್ ಅಟಾರ್ನಿ ಕೊಟ್ಟಾಗ ಸಂಬಂಧಪಟ್ಟಂಥವ್ರು ಅದನ್ನ ಹ್ಯಾಂಡಲ್ ಮಾಡಬಹುದು, ಸೇಲ್ ಮಾಡೋದಕ್ಕಾಗಿರ್ಬೋದು, ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು. ಸಾರಾ ಸಗಟಾಗಿ ಮಾಡೋದಕ್ಕೆ ಇದು ಕಷ್ಟ ಆದ್ರೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪವರ್ ಆಫ್ ಅಟಾರ್ನಿ ಯಾವ ನಿಟ್ಟಿನಲ್ಲಿ ಅದನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ 4 ರಾಧಾ ಗ್ಯಾಂಗ್ಗಳ ಕತೆ ಸದ್ಯಕ್ಕೆ ಇಲ್ಲಿಗೆ ಬಂದು ನಿಂತಿದೆ. ಎಚ್ಚರ, ಲ್ಯಾಂಡ್ ಖರೀದಿ ಮಾಡೋ ಮುನ್ನ ನೀವು ಎಚ್ಚರವಾಗಿರಿ. ಯಾಕಂತಂದ್ರೆ 1-2 ವರ್ಷದ ಹಿಂದಿನ ದಾಖಲೆ ನೋಡಬೇಡಿ.
ಹಿಂದಿರುವಂತಹ 20, 30, 40 ವರ್ಷದ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಚೆಕ್ ಮಾಡಿ ಒರಿಜಿನ್ ಬಂದಿದ್ದು ಎಲ್ಲಿಂದ, ಯಾರಿಂದ ಬಂತು, ಯಾರಿಂದ ಯಾರಿಗೂ ಬದಲಾಯಿತು ಅಂದಾಗ ಮಾತ್ರ ನಿಮಗೆ ಸೂಕ್ತವಾದಂತಹ ದಾಖಲೆಯನ್ನ ಪರಿಶೀಲಿಸಿದಾಗ ಮಾತ್ರ ನಿಮಗೆ ಲ್ಯಾಂಡ್ ಸಿಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತಂದ್ರೆ ಈ ತರ ನಾಲ್ಕು ಡಾಕ್ಯುಮೆಂಟ್ಸ್ ತಗೊಂಡು ಬಂದು ನಾವು ಒರಿಜಿನಲ್ ಅಂತ ಬೇಕಾಬಿಟ್ಟು ಯಾರಿಗೆ ಬೇಕಾದ್ರೂ ಮಾರುವಂತಹ ಗ್ಯಾಂಗ್ಗಳು ಬೆಂಗಳೂರಿನಲ್ಲಿದೆ.